ಎರಡೂವರೆ ಈರುಳ್ಳಿ ಕುಯ್ಕೋಬೇಕು ಎಕ್ಕರಿಗೆ. ಆಮೇಲೆ ಇವಾಗ ಟೊಮೆಟೊ ಕುಯ್ಕೋಬೇಕು. ಟೊಮೆಟೊ ಆಯಿತು, ಇದು ಎರಡನೇ ಟೊಮೆಟೊ. ಅದು ಎಲ್ಲ ಆಗಿಬೇಕಾ? ಒಂದು 3 ಇಂದ 4 ಹೊತ್ತು ಸಾಕು. ಇದು ಮೂರನೇ ಟೊಮೆಟೊ. 4, 10 ಅಂತ. ಇವಾಗ ಇದೆಲ್ಲ ರೆಡಿ ಆದ್ಮೇಲೆ ನೋಡಿ ಈಗ ಬಟರ್ ಹಾಕೋಬೇಕು ಎಕ್ಕರಿ ಮಾಡೋಕ್ಕೆ. ನೋಡಿ ಗೈಸ್ ಹೆಂಗೈತೆ ಅವಾಗಲೇ ಮೆಂಟಲ್ ತರ ಆಗ್ತಾನೆ ನೋಡಿ ಗೈಸ್ ಇಲ್ಲಿ ಹಾಕೋದು. ಆಯ್ತೈತೆ. ಈಗ ಬಟರ್ ಹಾಕಿರುವ ಇವಾಗ ಇದು ಮೆಲ್ಟ ಮೇಲೆ ಇದೇನಿದು ಇವ್ರು ಏಲಕ್ಕಿ ಹಾಕೋತಾರೆ. ಇದು ಲವಂಗ ಎಷ್ಟು 5 ಲವಂಗ, ಚಕ್ಕೆ 1 2 ಚಕ್ಕೆ, 2 ಪೀಸ್ ಚಕ್ಕೆ. ಮಟನೆಲ್ಲ ಹುಡ್ಕೊತವ್ರೆ ಈಗ ಎಲ್ಲ ಹಾಕಕ್ಕೆ. ವಾಸನೆ ನೋಡಿ ಏನು ಅಂತ ಬರ್ತೈತೆ. ಇದು ಪಲಾವ್ ಎಲೆ. ಇವಾಗ ಈರುಳ್ಳಿ ಹಾಕೊಳ್ಳಿ ಇದಕ್ಕೆ. ಆಮೇಲೆ ಇವಾಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ ಹೆಂಗೆ ಮಿಕ್ಸ್ ಆಗ್ತೈತೆ ಅಂತ. ಮೈ ಜಾಸ್ತಿ ಆಗಬೇಕು ಇವಾಗ ಈರುಳ್ಳಿ ಲೈಟ್ ಬ್ರೌನ್ ಆಗಬೇಕಂತ ನೋಡಿ. ಈಗ ಒಂದು ಪಾಪ ಇದೆ ಲೈಟ್ ಬ್ರೌನ್ ಆಗಬೇಕು ಈರುಳ್ಳಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ನೋಡಿ ಗೈಸ್. ಇವಾಗ ಲೈಟ್ ಏನಿದು ಎಲ್ಲ ಕಲರ್ ಲೈಟ್ ಬ್ರೌನ್ ಕಲರ್ ಆಗೈತೆ. ಎಲ್ಲ ಕಲರು ಅವೆಲ್ಲ ಕತ್ತಿದಾಗ ಇವಾಗ ಇದು ಟೊಮೆಟೊ ಹಾಕ್ತವ್ರೆ. ಇವಾಗ ಈ ಟೊಮೆಟೊಗಳನ್ನ ಫ್ರೈ ಮಾಡ್ಕೋಬೇಕು. ಇದು ಮಸಾಲ ಅರ್ಧ ಟೀ ಸ್ಪೂನ್ ಅರಿಶಿನ, ಇದೇನಿದು ಸೋಂಪು ಅಷ್ಟೇ ಅರ್ಧ ಚಮಚ, ಕಾಲು ಚಮಚ ನೋಡಿ ಗೈಸ್. ಇವಾಗ ರೋಸ್ಟ್ ಮಾಡ್ಕೊತಾರೆ ಫ್ರೈ ಮೆತ್ತಗಾಗ್ಬೇಕಂತ ಗೈಸ್.
ಇದು ಮೊಟ್ಟೆ ಗೈಸ್, ಮೊಟ್ಟೆ ಬೇಯಿಸಿಟ್ಟಿದ್ದೀವಿ ಅಲ್ಲ, ಮೊಟ್ಟೆ ಬೇಯಿಸಿಟ್ಟಿರೋದು. ಇದೆಲ್ಲ ಇವಾಗ ಬಿಡಿಸ್ಕೋಬೇಕು. ಮೊಟ್ಟೆನೆಲ್ಲ ಇವಾಗ ಬಿಡಿಸ್ಕೋಬೇಕು. ಅಷ್ಟೇ ಐತೈತೆ ನೋಡಿ, ಮೆತ್ತಗಾಗಿದೆ, ಮಿಕ್ಸಿಗೆ ಹಾಕ್ಬೇಕು ಅಂತ ಹೇಳ್ಬೇಕು. ಮಕಾಲ ಬೇಡ. ಮಿಕ್ಸಿಗೆ ಹಾಕೊಂಡು ರುಬ್ಕೊಬೇಕು. ನಮ್ಮ ಆರಬೇಕು. ಆರಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ರುಬ್ಕೊಬೇಕು. ಏನೇನು ಹಾಕಿದೀವಿ ಅದಕ್ಕೆಲ್ಲ? ಅವಾಗ ಹೇಳೋನು ಸರ್ ಆದ್ಮೇಲೆ ಮಿಕ್ಸಿಗೆ ಹಾಕೊಂಡ್ಬಿಡಿ. ಇವಾಗ ಮೊಟ್ಟೆ ಎಲ್ಲ ಕಟ್ ಮಾಡ್ಕೊಬೇಕು. ಮತ್ತೆ ನಮ್ಗೆ ತಿರ್ಗಾ ಇದಾಕಿದ್ಯಾ, ಪ್ಯಾನ್ ಹಾಕಿದ್ಯಾ? ಫ್ರೈ ಮಾಡ್ಕೋಬೇಕು. ಎಗ್ನ ಫ್ರೈ ಮಾಡ್ಕೊಬೇಕು. ಇದೇನಕ್ಕಮ್ಮ ಈರುಳ್ಳಿ, ಒಗ್ಗರಣೆ ಹಾಕ್ಬೇಕು, ಬಟರು ಹಾಕೋದು ನೋಡಿ. ರುಬ್ಬಿಂಗ್ ಆಗೈತೆ ಗೈಸ್. ಆ ಥರ ಗ್ರೈಂಡ್ ಮಾಡ್ಕೊಳ್ಳಿ ಅದನ್ನ. ಪಲ್ಯ ಅಲ್ಲ, ಅದು ಗ್ರೇವಿನ ಗ್ರೈಂಡ್ ಮಾಡ್ಕೊಂಡು ಇವಾಗ ಏನಕ್ಕೆ ಮಾಡಬೇಕು ನೋಡಿ, ಇಕ್ಬೇಕು. ಆಮೇಲೆ ಅದಕ್ಕೆ ಹಾಕ್ಬೇಕಾ? ಇದಕ್ಕೆ ಹಾಕ್ಬೇಕು. ಅದನ್ನ ಎತ್ತಿಕೊಳ್ಳಿ. ಇದಾಗಿರುತ್ತೆ. ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಗೈಸ್, ಬಾಂಡಿಗೆ ಬಟರ್ ಹಾಕೊಂಡಿರುತ್ತೆ. ಬಟರು, ಆ ಬಟರ್ಗೆ ಎಣ್ಣೆ ಹಾಕೊಂತವ್ರೆ ನೋಡಿ ಗೈಸ್. ಇಷ್ಟು ಎಣ್ಣೆ ಇದ್ರೆ ಸಾಕು. ಬಟರ್ ಎಣ್ಣೆ ಹಾಕಿ ಮತ್ತೆ ಒಂದು ಈರುಳ್ಳಿ ಕುಯ್ಕೊಳ್ಳಿ ಈ ಥರ. ಮತ್ತೆ ಏನಿದು ಚಕ್ಕೆ ಹಾಕೊಳ್ಳಿ. ಮತ್ತೆ ಚಕ್ಕೆ ಹಾಕೊಳ್ಳಿ. ಮತ್ತೆ ಇದೀಗ ಪಲಾವ್ ಎಲೆ ಹಾಕೊಳ್ಳಿ. ಈ ಥರ ಇದು ಮಾಡ್ಕೊಳ್ಳಿ. ಇವಾಗ ಐಸ್ ಕ್ರೀಮ್ ಮಾಡಿಕೊಳ್ಳಿ. ಈರುಳ್ಳಿ ಹಾಕೊಳ್ಳಿ. ನಿನ್ನೆ ಇಷ್ಟ ತಗೋತೀನಿ ಮಾಡೋಕ್ಕೆ. ಇನ್ನು ಗಿರೇಸ್ ಮಾಡಬೇಕು. ಗಿರೇಸ್ ಬೇರೆ ಅಂತ ಗೈಸ್. ಗಿರೇಸ್ ನಿಮ್ಗೆ ಗೊತ್ತಾಗ ರೆಸಿಪಿ ಬೇರೆ ಯೂಟ್ಯೂಬ್ ಚಾನಲ್ ಹಾಕೋಬಿಡಿ. ಇದು ಬರೀ ಗ್ರೇವಿ ಇದು. ಇದನ್ನ ಆಫ್ ಮಾಡ್ಬೇಕಾ? ಆಫ್ ಮಾಡ್ಬಿಟ್ಟು ಸಾಕು, ಆಫ್ ಮಾಡ್ತೀನಿ ಗೈಸ್. ಇದು ಗರಂ ಮಸಾಲ. ಇದು ಪ್ಯಾಕೆಟ್ ತೋರಿಸ್ಬೇಕು. ಮುಚ್ಕೊಂಡಿರು. ಅದೇನಕ್ಕೆ ನೋಡಿ ಒಂದು ಎಷ್ಟಿದು 1/4 ಸ್ಪೂನು ಗರಂ ಮಸಾಲ ಹಾಕೊಳ್ಳಿ. ಕಾಲು ಸ್ಪೂನು ಪ್ಲಸ್ ಇನ್ನೊಂದು 1/4 ಸ್ಪೂನು, ಅರ್ಧ ಸ್ಪೂನು ಗರಂ ಮಸಾಲ. 1/4 ಸ್ಪೂನ್ ಮತ್ತೆ ಇನ್ನೊಂದು ಸೇರಿ ಹಾಕೊಂಡ್ರೆ ಎಷ್ಟು ಹಾಕಿದ್ರು. ಎಷ್ಟು ಥರ ಮಾಡ್ತೀರ ಹಾಕೊಂಡ್ರ ನೀವು ನೋಡಿ ಗೈಸ್. ಇವೆಲ್ಲ ಇವಾಗ ಇದೇನಿದು ಹೇಳ್ಬಿಟ್ಟು ಹಾಕ್ಬೇಕಾ? ಧನಿಯಾ ಪೌಡ್ರು ಎಷ್ಟು ಹಾಕೋತಿದ್ದೀರಾ? 1 ಸ್ಪೂನ್ ಧನಿಯಾ ಪೌಡ್ರು. ನೋಡಿ ಗೈಸ್, ಎಗ್ಗು ಆಗ್ಬಿಟ್ಟೈತೆ ಫ್ರೈ. ಇವಾಗ ಚಿಲ್ಲಿ ಪೌಡ್ರು ನೋಡಿ. ಎಷ್ಟು ಸ್ಪೂನ್ ಅದು? 1 ಸ್ಪೂನ್ ಅಂತೆ. ಅದು ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. ಅದಕ್ಕೆ ಫ್ರೈಗೆ ಸ್ವಲ್ಪ ಹಾಕೋರಂತೆ. ಇವಾಗ ಇದನ್ನ ರೋಸ್ಟ್ ಮಾಡ್ಕೊಳ್ಳಿ ಫ್ರೈ. ಪೆಪ್ಪರ್ ಪೌಡ್ರು 1/4 ಸ್ಪೂನು.
ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕಂತೆ ನಿಮ್ಮ ಪ್ರಕಾರ. ಇಷ್ಟು ಹಾಕೋತೀರಾ? ಹಾಕೊಳ್ಳಿ ಗೈಸ್, ಏನಂತೀರಾ? ಚೆನ್ನಾಗಿ ರೋಸ್ಟ್ ಆಯಿತು. ರೋಸ್ಟ್ ಆಯ್ತಂತೆ, ರೋಸ್ಟ್ ಆಗ್ಬೇಕಂತೆ ಇವಾಗ ಗೈಸ್. ನೋಡಿ ಗೈಸ್, ಕಲರ್ ನೋಡಿ ಗೈಸ್ ಹಿಂಗೆ ಬಂದ್ಬಿಟ್ಟಿದೆ. ಇದು ಅವಾಗಲೇ ಮಾಡ್ಕೊಂಡಿದ್ದೀರ ಗೈಸ್, ಆ ಪೇಸ್ಟ್ ಇದು. ಪೇಸ್ಟ್ನ ಉಯ್ಕೊಳ್ಳಿ ಇವಾಗ. ಹಾಕೊಂಡಾಮೇಲೆ ಫುಲ್ಲು ಪೇಸ್ಟ್ ಹಾಕೊಂಡಾಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಜಾಸ್ತಿ ಹಾಕ್ಬೇಕು. ಖಾರ ಜಾಸ್ತಿ ಆಗೋಯ್ತಂತೆ, ನೀವು ನಮ್ಮ ಥರ ಮಾಡ್ಕೊಬಿಡಿ, ನೋಡ್ಕೊಂಡು ಮಾಡ್ಕೊಳ್ಳಿ. ಖಾರನೇ ಇಲ್ಲ. ಮಕ್ಕಳ ಮೇಲೆ ಹೊಡೆದಾಕ್ಬಿಡ್ತೀನಿ ನೋಡಿ. ನೋಡಿ ಗೈಸ್ ಹೆಂಗೆ ಮಾತಾಡ್ತಾರೆ ಗೈಸ್ ನಮಗೆ. ಹುರಿಬೇಕಿತ್ತು. ಗೈಸ್ ಉರಿಬೇಕಂತೆ, ಹಸಿ ವಾಸನೆ ಹೋಗೋವರೆಗೂ ಉರಿರಿ ಗೈಸ್. ನೀವು ತಲೆನೇ ಕೆಡ್ಸ್ಕೊಬಿಡಿ ಗೈಸ್. ನೀವು ಹಾಕೊಂಡು ತಿಂತಾ ಇರ್ಬೇಕು ಗೈಸ್, ಒನ್ ಮೋರ್ ಅಂತ. ಏನಂತೀರಾ ಗೈಸ್? ತೋರಿಸ್ಬೇಕು ಗೈಸ್. ಈ ಥರ ಬೇಕಾದ್ರೆ ನೀವು ವೇಸ್ಟ್ ಮಾಡಬೇಡ್ದು. ನೋಡಿ ಆ ಥರ ಬೆಳ್ಕೊಂಡು ಹಾಕ್ಕೊಳ್ಳಿ. ನೋಡಿ ಗೈಸ್, ಹಾಕ್ಕೊಳ್ಳಿ. ಇದೂ ನಾವು ಹಾಕೋತೀವಿ ನೋಡಿ, ಈ ಥರ ಹಾಕ್ಕೊಳ್ಳಿ ಗೈಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಮಾಡ್ತಾಬಿಟ್ರಂತೆ, ಸ್ಟಾರ್ಟಿಂಗಲ್ಲಿ ಹಾಕ್ಬೇಕಿತ್ತಂತೆ. ಇವಾಗ ಸ್ವೀಟ್ ಹೊಡಿತೈತಂತೆ, ಅದಕ್ಕೆ ಇದು ಹಾಕೋತವ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಲೂಸ್ ಥರ ಮಾತಾಡ್ತೀನಿ ನೋಡು. ನೀರೇ ಅದೇ ಹಂಗೆ ನೀರು ಮುಂಚೆ ನೀನು ಮಕ್ಕ ವಿಡಿಯೋ ಮಾಡಿ ನೀನು ಹೋಗು ಗೈಸ್. ನೋಡಿ ಹಾಕೋತಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಇದಾದಮೇಲೆ ಏನಾಗಲ್ಲ, ಅದು ಮಾಡೋಗಿರೋ ಥರ ಇದ್ಬಿಡ್ತೈತೆ ನೋಡಿ ಗೈಸ್. ಮಾಡೋಗ್ಬಿಟ್ಟೈತಿ ಸೀದೋಗಿ. ಮಾತಾಡಕ್ಕೆ ಬರಲ್ಲ ಇನ್ನು ಮಕ್ಕ, ಅವಾಗ ಹಾಕ್ಬೇಕಾಗಿತ್ತು. ಅವೆಲ್ಲ ಹಾಕ್ಬೇಕಾಗಿತ್ತು. ನೀವು ಆ ಥರ ಮಾಡ್ಬೇಡಿ. ನೀವು ಫುಲ್ ವೀಡಿಯೋ ನೋಡ್ಬಿಟ್ಟೆ ಚೆನ್ನಾಗಿ ಮಾಡ್ಕೊಳ್ಳಿ. ಇವಾಗ ಹಾಕ್ತವ್ರೆ ಇವರು, ಏನೋ ಪರವಾಗಿಲ್ಲ. ನೀವು ಅವಾಗಲೇ ಹಾಕೋಬೇಕಿದೆ ನೋಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್. ನೀವು ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೊತೀರಿ. ಮತ್ತೆ ಎಷ್ಟು ನಿಮಿಷ ಮಿಕ್ಸ್ ಮಾಡ್ಕೋಬೇಕು? ಆಯ್ತು ಆಮೇಲೆ ಕರಿತೀನಿ. ಎಷ್ಟು ನಿಮಿಷ ಮಿಕ್ಸ್ ಮಾಡ್ಕೋಬೇಕು? ಒಂದೆರಡು ನಿಮಿಷ. ಒಂದೆರಡು ನಿಮಿಷ ಆಯ್ತು. ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನೀರು ಹಾಕೋತವ್ರೆ ನೋಡಿ. ಅದೇ ಮಸಾಲ ಯಾವಾಗಲೇ ಇದು ಮಾಡಿದ್ರಲ್ಲ, ಅದಕ್ಕೆ ನೀರು ಹಾಕ್ಬಿಟ್ಟು ಹಾಕೋತವ್ರೆ ನೋಡಿ. ವೇಸ್ಟ್ ಮಾಡೋಕ್ಕೋಗ್ಬಿಡಿ ಮಸಾಲ, ಈ ಥರ ಮಾಡ್ಕೊಬಿಡಿ. ಈಗ ಕುದಿ ಮೇಲೆ ಸ್ವಲ್ಪ 2 ನಿಮಿಷ ಆದಮೇಲೆ ಎಗ್ ಹಾಕ್ಬೋದು. ಗೈಸ್, ಇದು ಕುದ್ದಾಮೇಲೆ 2 ನಿಮಿಷ ಆಮೇಲೆ ಸ್ವಲ್ಪ ಆಮೇಲೆ ಎಗ್ ಹಾಕ್ಬೇಕಂತ ಇದಕ್ಕೆ. ಅಷ್ಟೇ ಆಗೋಯ್ತು ಗ್ರೇವಿ. ಇದಾದ್ಮೇಲೆ ಗೀ ರೈಸ್ ಅಂತ ಐತೆ, ಅದನ್ನು ತರಿಸ್ತಾರಂತೆ. ಗೀ ರೈಸು ನೋಡ್ಕೊಳ್ಳಿ ಗೈಸ್. ಇದಕ್ಕೆ ಕಸ್ತೂರಿ ಮೆಥಿ ಹಾಕೊಳ್ಳಿ. ಅದಾದಮೇಲೆ ಇದೇನಿದು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ನೋಡಿ ಈ ಥರ ಗಾರ್ನಿಷ್ ಮಾಡ್ಕೊಳ್ಳಿ. ಇನ್ನೇನು ರೆಡಿ ಐತೈತೆ. ಫ್ರೈ ಮಾಡ್ಕೊಳ್ಳಿ ಇವಾಗ. ಮತ್ತೆ ವಾಸನೆ ಬರ್ತೈತೆ, ನಿಮ್ಗೇನು ಬರ್ತೈತಾ ಗೊತ್ತಿಲ್ಲ. ನೋಡಿ ಗೈಸ್, ಇವಾಗ ಎಗ್ ಹಾಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅದೆಲ್ಲ ನಾನೇ ಅನ್ಬೇಕು ಗೈಸ್. ಲೋ ಫ್ಲೇಮಲ್ಲಿ ಹಾಕೊಳ್ಳಿ, ಒಂದೊಂದೇ ಹಾಕೊಳ್ಳಿ. ಇದು 2ನೇದು, ಇದು 3ನೇದು, 4ನೇದು, 5ನೇದು. ಮೈದು ಎಷ್ಟು ಚೆನ್ನಾಗಿ ರೆಸಿಪಿ ನೀನು ಮಾಡಿರೋದು? 4 ಜನಕ್ಕೆ ಆಗಷ್ಟು ರೆಸಿಪಿ ಗೈಸ್. ಇನ್ನು ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕೊಂಡು ಮಾಡ್ಕೊಳ್ಳಿ. 4-5 ಜನ ತಿನ್ಬೋದು. 4-5 ಜನ 2 ಟೈಮ್ ತಿನ್ಬೋದಂತೆ ಗೈಸ್, ಈ ಥರ ರೆಸಿಪಿ ಮಾಡ್ಕೊಬಿಟ್ರೆ. ಜಾಸ್ತಿ